ವಿಶೇಷ ಅಭಿವೃದ್ಧಿ ಮಂಡಳಿ ವತಿಯಿಂದ ನಡೆಯುವಂಥ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ನಮ್ಮ ಡೆವಲಪ್ಮೆಂಟ್ ಅಥಾರಿಟಿಯ ಚೇರ್ಮನ್ರಾದಂಥ ದಯಾನಂದ ಆರ್ವಡ್ಕರ್ ಸರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಕೋರಿ, ಕಲ್ಯಾಣ ಕರ್ನಾಟಕ ಬೋರ್ಡ್ ವತಿಯಿಂದ ಮೊದಲನೇ ಬಾರಿಗೆ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪ ಸಾಹೇಬರು ಇಟ್ಕೊಂಡು ಈಗಿರುವಂಥ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ಹೆಚ್ಚು ಆದ್ಯತೆಯನ್ನು ಈ ಭಾಗದ ಅಭಿವೃದ್ಧಿಗೆ ಗಮನ ಹರಿಸುವಂಥ ರೀತಿಯಲ್ಲಿ ಹೆಚ್ಚು ಅನುದಾನವನ್ನು ಇವತ್ತಿನ ದಿವಸ ಕೊಟ್ಟಿರುವಂಥದ್ದು. ಈಗಿರುವಂಥ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಕಲ್ಯಾಣ ಕರ್ನಾಟಕ ಭಾಗ ಈ ವರ್ಷ ಅಮೃತ್ ಮಹೋತ್ಸವಕ್ಕೆ ಪಾದಾರ್ಪಣೆಯನ್ನು ಮಾಡುತ್ತೆ. 75ನೇ ವರ್ಷಕ್ಕೆ 74 ವರ್ಷ ವಿಮೋಚನೆಗೊಂಡು 75ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಲಿಕ್ಕೆ ಹೋಗ್ತಾ ಇದೆ ಅಂತ ಅನ್ನುವ ಮಾತನಾಡಿದ್ದು ಈ ವರ್ಷದ ಬಜೆಟ್ನಲ್ಲಿ ಸುಮಾರು 3,000 ಕೋಟಿ ರೂಪಾಯಿ, ಪ್ರತಿ ವರ್ಷ 1,500 ಕೋಟಿ 1,000 ಕೋಟಿ ಕೊಟ್ಟರೆ ಹಿಂದೆ ಈ ವರ್ಷಕ್ಕೆ ಅದನ್ನು ಹೆಚ್ಚಿಸಿ 1,500 ಇದ್ದಿದ್ದನ್ನು ಇವತ್ತು 3,000 ಕೋಟಿ ರೂಪಾಯಿಯನ್ನ ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ಇವತ್ತು ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿರುವಂಥದ್ದು. ಈ ಭಾಗದ ಕಲ್ಯಾಣ ಕರ್ನಾಟಕ ಅಮೃತ ಉತ್ಸವಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ಈ ಭಾಗದ 74 ವರ್ಷದ ಏನು ನಡೆದು ಬಂದಂಥ ದಾರಿ ಇದೆ, ಅದನ್ನು ಜನರಿಗೆ ಒಂದು ಉತ್ಸವದ ರೀತಿಯಲ್ಲಿ ಅದನ್ನು ಆಚರಣೆಯನ್ನು ಮಾಡಬೇಕು ಅಂತ ಅನ್ನುವ ನಿಟ್ಟಿನಿಂದ ಇವತ್ತಿನ ದಿವಸ ಸರ್ಕಾರ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನು ಮನವರಿಕೆಯನ್ನು ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದನ್ನು ಕಲ್ಯಾಣ ಕರ್ನಾಟಕ ಅಮೃತ ಉತ್ಸವವನ್ನು ಆಚರಣೆಯನ್ನು ಮಾಡುವಂಥದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತಿನ ದಿವಸ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಈ ಒಂದು ಅಮೃತ ಉತ್ಸವದಲ್ಲಿ ನಾವು ಎಲ್ಲ ಜಿಲ್ಲೆಗಳಲ್ಲಿ ಅದು ಗ್ರಾಮ ಮಟ್ಟದಿಂದ ಅನೇಕ ಕ್ರೀಡಾ ಸ್ಪರ್ಧೆ ಆಗಿರ್ಬೋದು, ಪ್ರಬಂಧ ಸ್ಪರ್ಧೆಗಳಾಗಿರ್ಬೋದು, ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು ಹೆಲ್ತ್ ಕ್ಯಾಂಪ್ಗಳನ್ನು, ಆರೋಗ್ಯ ಮೇಳ ಆಗಿರ್ಬೋದು, ಈ ಥರದ ಎಲ್ಲವನ್ನು ಕೂಡ ಗ್ರಾಮದಿಂದ ತಾಲೂಕಾ ಮಟ್ಟ, ತಾಲೂಕಿನಿಂದ ಜಿಲ್ಲಾ ಮಟ್ಟ, ಜಿಲ್ಲೆಯಿಂದ ವಿಭಾಗ ಮಟ್ಟದಲ್ಲಿ ಇವತ್ತು ದಿವಸ ಈ ಎಲ್ಲವನ್ನು ಕೂಡ ಕ್ರೀಡೆಗಳನ್ನು ಆಯೋಜನೆಯನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಸಂಬಂಧಪಟ್ಟಂತ ಇಲಾಖೆಗಳಿಗೆ ಇವತ್ತಿನ ದಿವಸ ಸೂಚನೆಯನ್ನ ಕೊಡುವಂತ ಕೆಲಸ ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಬೋರ್ಡ್ ವತಿಯಿಂದ ನಡೀತಾ ಇದೆ. 15ನೇ ಆಗಸ್ಟ್ ದೇಶ ಸ್ವಾತಂತ್ರ್ಯ 75ನೇ ವರ್ಷ ಮಾನ್ಯ ಮೋದಿಜಿಯವರ ನೇತೃತ್ವದಲ್ಲಿ ಆಚರಣೆಯನ್ನ ಮಾನ್ಯ ಮೋದಿಜಿಯವರು ದೇಶದ ಸ್ವಾತಂತ್ರ್ಯೋತ್ಸವನ್ನ 75ನೇ ವರ್ಷದ ಅಮೃತೋತ್ಸವನ್ನ ಇಡೀ ದೇಶಾದ್ಯಂತ ಆಚರಣೆಯನ್ನ ನಡೀತಾ ಇದೆ. ಮಾನ್ಯ ಮೋದಿಜಿಯವರು ಈ ಒಂದು 15ನೇ ಆಗಸ್ಟ್ಗೆ ದೇಶದಲ್ಲಿರುವಂಥ ಎಲ್ಲ ಜನರ ಮನೆ ಮೇಲೆ ದೇಶದ ಬಾವುಟವನ್ನು ಹಾರಿಸಬೇಕು ಅಂತ ಅನ್ನುವ ವಿನಂತಿಯನ್ನು ಮಾನ್ಯ ಮೋದಿಜಿಯವರು ಏನು ಮಾಡ್ತಾ ಇದ್ದಾರೆ. ಆ 15ನೇ ಆಗಸ್ಟಿಂದ ದೇಶದ ಲಾಂಛನವನ್ನು, ದೇಶದ ಬಾವುಟವನ್ನು ಏನು ಮನೆ ಮೇಲೆ ಹಾರಿಸ್ತಾ ಇದ್ದಾರೆ, ಅದನ್ನು 17ನೇ ಸೆಪ್ಟೆಂಬರ್ವರೆಗೂ ಅಂದರೆ ಇಡೀ ಒಂದು ತಿಂಗಳು ಈ ಭಾಗದಲ್ಲಿರುವಂಥ 7 ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಜನರ ಮನೆ ಮೇಲೆ ದೇಶದ ಬಾವುಟವನ್ನು, ಲಾಂಛನವನ್ನು ಇವತ್ತಿನ ದಿವಸ ಹಾರಿಸಬೇಕು ಅಂತ ಅನ್ನೋ ವಿನಂತಿಯನ್ನ ಮಾನ್ಯ ಮುಖ್ಯಮಂತ್ರಿಗಳ ವತಿಯಿಂದ ಮುಂದಿನ ದಿನಗಳಲ್ಲಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಏನು ಯಾವ ರೀತಿ ನಾವೆಲ್ಲ ಯೋಜನೆಗಳನ್ನು ರೂಪಿಸಿದ್ದೇವೆ ಇದನ್ನು ಕೂಡ ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳನ್ನ ಘೋಷಣೆಯನ್ನ ಮಾಡೋರಿದ್ದಾರೆ. ಈ ಸೆಪ್ಟೆಂಬರ್ 17ನೇ ಸೆಪ್ಟೆಂಬರ್ಗೆ ಕೇಂದ್ರದ ನಾಯಕರನ್ನ ಮುಖ್ಯ ಅತಿಥಿಗಳಾಗಿ ಕರೆದು ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನರನ್ನ ಸೇರಿಸಿ ಕಲಬುರಗಿನಲ್ಲಿ 17ನೇ ಸೆಪ್ಟೆಂಬರಿಗೆ ಒಂದು ಕಾರ್ಯಕ್ರಮವನ್ನು ಅಮೃತ ಕಲ್ಯಾಣ ಕರ್ನಾಟಕ ಅಮೃತ ಉತ್ಸವದ ಕಾರ್ಯಕ್ರಮದ ಚಾಲನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ನೀಡಲಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಅದೇ ರೀತಿ ಈ ವರ್ಷದ ಅಭಿವೃದ್ಧಿಯನ್ನ ನಾವು ಗಮನವನ್ನ ಹರಿಸಿದ್ರೆ ನಾನು ಈಗಾಗಲೇ ಎಲ್ಲ ಪತ್ರಕರ್ತರಿಗೆ ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ. ಸುಮಾರು 97% ಅಚೀವ್ಮೆಂಟ್ ಅನ್ನ
ಸರ್ಕಾರದ ವತಿಯಿಂದ ಇಲ್ಲಿವರೆಗೂ ಸುಮಾರು 2013ರಿಂದ 2022ರವರೆಗೂ ಸರ್ಕಾರದಿಂದ ಬಿಡುಗಡೆಯಾಗಿರುವಂಥ 7,328 ಕೋಟಿಯಲ್ಲಿ 7,107 ಕೋಟಿ ರೂಪಾಯಿ ಖರ್ಚನ್ನ ಮಾಡೋದ್ರ ಮುಖಾಂತರ ಇವತ್ತು ದಾಖಲೆಯ ಪ್ರಮಾಣದಲ್ಲಿ ಇವತ್ತು ಶೇಕಡ 97%, 97% ಇವತ್ತಿನ ದಿವಸ ನಾವು ಕಾಮಗಾರಿಯನ್ನು ಮುಗಿಸಿ ಈ ಭಾಗದ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಬೋರ್ಡ್ ವತಿಯಿಂದ ಕೆಲಸ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಮಾಧ್ಯಮದ ಸ್ನೇಹಿತರು ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲೂ ಕೂಡ ವಿನಂತಿ ಮಾಡ್ತಾ, ಮತ್ತು ಏನಾದರೂ ಸಲಹೆಗಳಿದ್ದರೂ ಕೂಡ ತಾವು ಕೊಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತೇನೆ. ಈಗಾಗಲೇ ನಾವು ಸುಮಾರು ಸರ್ಕಾರಕ್ಕೆ ಮೊನ್ನೆ ನಮ್ಮ ಪ್ಲಾನಿಂಗ್ ಮಿನಿಸ್ಟರ್ ಮುನಿರತ್ನ ಸರ್ ಬಂದಾಗೆ ಅವಾಗೂ ಕೂಡ ನಾವು ಚರ್ಚೆಯನ್ನ ಮಾಡಿದ್ದೇವೆ. ಕಾರ್ಯಕ್ರಮ ಮಾಡೋಕ್ಕೆ ಏನು ಅನುದಾನ ಬೇಕೋ ಅದರ ಅನುದಾನ ಸರ್ಕಾರ ವತಿಯಿಂದ, ಈ ಬೋರ್ಡ್ ವತಿಯಿಂದ ಅದನ್ನು ನಿಗದಿಪಡಿಸಿ ಮಾಡಿಸ್ತೀವಿ. ಎಲ್ಲ ಜಿಲ್ಲೆಯಿಂದ ಅವರಿಂದ ಒಂದು ಬೇಡಿಕೆಗಳನ್ನು ತರಿಸ್ಕೊಂಡು ಅದಕ್ಕೆ ಖರ್ಚು ಕಾರ್ಯಕ್ರಮಗಳು ಮಾಡೋಕ್ಕೆ ಮತ್ತು ಈ ಸ್ಪರ್ಧೆಗಳನ್ನು ಏರ್ಪಾಡು ಮಾಡೋಕ್ಕೆ ಏನೇನಾಗುತ್ತೆ ಅದನ್ನು ಕರೆಸ್ತಾ ಇದ್ದೇವೆ. ಮತ್ತು ಇಲ್ಲೇ ಕಲ್ಯಾಣ ಕರ್ನಾಟಕ ಬೋರ್ಡಲ್ಲಿ ಎಲ್ಲ ಜಿಲ್ಲೆಯ DDPIಗಳನ್ನು ಮತ್ತು ಎಜುಕೇಷನ್ ಕಮಿಷನರ್ನ ಕರೆಸಿ ಒಂದು ಸಮಿತಿಯನ್ನು ನಾವು ರಚನೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ಜಿಲ್ಲೆಗಳ DHOಗಳನ್ನು ಕರೆಸಿ ಅವರ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಆರೋಗ್ಯ ಮೇಳಕ್ಕೆ ಸಂಬಂಧಪಟ್ಟಂತ ಒಂದು ಸಮಿತಿಯನ್ನು ನಾವು ರಚನೆಯನ್ನು ಮಾಡ್ತಾ ಇದ್ದೇವೆ. ಸ್ಪೋರ್ಟ್ಸ್ ಇಲಾಖೆಯ ಅಸಿಸ್ಟೆಂಟ್ ಡೈರೆಕ್ಟರ್ಗಳ ಎಲ್ಲ ಜಿಲ್ಲೆಯಿಂದ ಅವರನ್ನು ಕೂಡ ಕರೆಸಿ ಒಂದು ತಂಡ ಮಾಡಿ ಈ ರೀತಿಯಾದಂಥ ಒಂದು ಗ್ರಾಮ ಪಂಚಾಯಿತಿ ಹಂತದಲ್ಲಿಂದ ತಾಲೂಕಾ ಹಂತ ಮತ್ತು ಅದರಿಂದ ಜಿಲ್ಲೆ ಹಂತದಲ್ಲಿ ಮತ್ತು ವಿಭಾಗ ಮಟ್ಟದಲ್ಲಿ ಇವತ್ತಿನ ದಿವಸ ಈ ಎಲ್ಲ ಸ್ಪರ್ಧೆಗಳನ್ನು ಆಯೋಜನೆಯನ್ನು ಮಾಡಲಿಕ್ಕೆ ಇವತ್ತು ಸಮಿತಿಗಳನ್ನು ನಾವು ರಚನೆಯನ್ನು ಮಾಡೋದು. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಿಂದಲೇ ನಾವು ಮುಂದಿನ ದಿನಗಳಲ್ಲಿ ಅದನ್ನ ಘೋಷಣೆಯನ್ನ ಮಾಡೋರಿದ್ದೇವೆ ಸರ್. ಅದಕ್ಕೆ ಬಾವುಟದ್ದು ಅದಕ್ಕೆ ಆದಂತ ಕೋಡ್ ಇದೆ. ಹೀಗಾಗಿ ಅದನ್ನ ಪರ್ಮಿಷನ್ ಏನಾದರೂ ಸರ್ಕಾರದಿಂದ ಪಡ್ಕೊಂಡು ಅದನ್ನ ಮಾಡಬೇಕು ಅಂತ ಹೇಳಿ ಅದರ ಬಗ್ಗೆ ಕೂಡ ಇವತ್ತು ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಅದನ್ನ ಮಾಡಲಿಕ್ಕೆ ಅಚೀವ್ಮೆಂಟ್ ನೋಡೋದಾದ್ರೆ ಯಾವ ಜಿಲ್ಲೆ ಪ್ರಯಾರಿಟಿ ಫಸ್ಟ್ ಯಾವ್ದು ಅಂದ್ರೆ ಜಿಲ್ಲಾವಾರು ಅಲ್ಲ, ನಮಗೆ ಎಲ್ಲ ಜಿಲ್ಲೆಗಳು ಕೂಡ ಮಂಡಳಿಗೆ ಅಷ್ಟೇ ಆದ್ಯತೆಯನ್ನ ಇರೋದಿದೆ. ಹೀಗಾಗಿ ಎಲ್ಲ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತಿನ ದಿವಸ ಬೋರ್ಡ್ ವತಿಯಿಂದ ಕೆಲಸ ನಡೀತಾ ಇರುತ್ತೆ. ಅವರು ಅಚೀವ್ಮೆಂಟ್ ಮಾಡಿದ್ದು ಯಾವ ಜಿಲ್ಲೆ ನಿಮ್ಮ ಪ್ರಕಾರ? ಆ ಥರದ್ದು ಕೂಡ ಜಿಲ್ಲೆಯನ್ನ ಗುರುತಿಸಿ ಯಾವ ಜಿಲ್ಲೆ ಹೆಚ್ಚು ಅಚೀವ್ಮೆಂಟ್ ಮಾಡಿದೆ ಆ ಜಿಲ್ಲೆಗೂ ಕೂಡ ವಿಶೇಷವಾದಂತ ಒಂದು ಪ್ರಶಸ್ತಿಯನ್ನ ಕೊಡಲಿಕ್ಕೂ ಕೂಡ ಇವತ್ತಿನ ದಿವಸ ನಾವು ಮಾಡ್ತೇವೆ. ಈ ವರ್ಷಕ್ಕೆ ಏನು 1,500 ಕೋಟಿ ರೂಪಾಯಿಗೆ ಆಕ್ಷನ್ ಪ್ಲಾನ್ ಅನ್ನ ಮಾಡಿ ಕ್ರಿಯಾ ಯೋಜನೆಯನ್ನ ಸಿದ್ಧಪಡಿಸಿ ಸರ್ಕಾರದಿಂದ ಅನುಮತಿಯನ್ನ ಪಡ್ಕೊಂಡು ಈಗಾಗಲೇ ಕಾಮಗಾರಿಗಳನ್ನ ಪ್ರಾರಂಭ ಮಾಡಿದ್ದೇವೆ. ಮ್ಯಾಕ್ರೋ ಏನು 1,200 ಕೋಟಿ ರೂಪಾಯಿ ಇದೆ ಅದನ್ನ ಮ್ಯಾಕ್ರೋ ಯೋಜನೆಗಳನ್ನ ಬೃಹತ್ ಯೋಜನೆಗಳಿಗೆ ಇವತ್ತಿನ ದಿವಸ ಕ್ರಿಯಾ ಯೋಜನೆಯನ್ನ ರೂಪಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡಿ ಈಗಾಗಲೇ ಎಲ್ಲ ಇಲಾಖೆಯಿಂದ, ಅದು ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಮತ್ತು PWD ಆಗಿರ್ಬೋದು, ಈ ಥರದ ಎಲ್ಲ ಇಲಾಖೆಗಳಿಂದ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಬೇಡಿಕೆಗಳನ್ನ ಇವತ್ತಿನ ದಿವಸ ಅವರು ತರಿಸ್ಕೊಂಡಿದ್ದಾರೆ. ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಪ್ಲಾನಿಂಗ್ ಮಿನಿಸ್ಟರ್ ಆದಂಥ ಮುನಿರತ್ನ ಸರ್ ಅವರ ಒಂದು ಇದರಲ್ಲಿ ಸಭೆಯಲ್ಲಿ ಇವತ್ತಿನ ದಿವಸ ಇನ್ನೂ 1,500 ಕೋಟಿ ರೂಪಾಯಿಗೆ ಕ್ರಿಯಾ ಯೋಜನೆ ಮಾಡಬೇಕಾಗಿದೆ. ಅದನ್ನ ಕೆಲವೇ ದಿವಸಗಳಲ್ಲಿ ಅದನ್ನ ನಾವು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಈಗ ಮೊನ್ನೆ ಮಿನಿಸ್ಟರ್ ಸಾಹೇಬರು ಬಂದಾಗ ಏನಂದ್ರೆ ತಾಲೂಕು ಲೆವೆಲ್ ಒಳಗೆ ನೀವು ಆಕ್ಷನ್ ಪ್ಲಾನನ್ನು ರೆಡಿ ಮಾಡಿ ಯಾವ ತಾಲೂಕಿಗೆ ಯಾವ ಕೆಲಸ ಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಟಡಿ ಮಾಡ್ತೀವಿ ಅಂತ. ಅದರ ಪ್ರಕಾರ ಇಲ್ಲಿ ಪ್ರಪೋಸಲ್ಸ್ ಬರ್ತಾ ಇದ್ದಾವೆ. ಆಮೇಲೆ ಆಕ್ಷನ್ ಪ್ಲಾನ್ ರೆಡಿ ಆಗುತ್ತೆ. ಈಗಾಗಲೇ 1,500 ಕೋಟಿ ರೂಪಾಯಿದು ಆಕ್ಷನ್ ಪ್ಲಾನ್ ಅನ್ನ ತಮಗೆ ನಾವು ಕೊಟ್ಟಿದ್ದೇವೆ ಸರ್. ಈಗ ನಂಜುಂಡಪ್ಪ ವರದಿ ಆಧಾರದ ಮೇಲೆ ಮತಕ್ಷೇತ್ರವಾದ ನಾವು ಇದೊಂದು ಲಿಸ್ಟ್ ಕೊಡ್ರಿ, ಇದೊಂದು ಸ್ವಲ್ಪ ಎಲ್ಲರಿಗೂ ಕೊಡಿ. ಯಾವ ತಾಲೂಕಿಗೆ ನಂಜುಂಡಪ್ಪ ವರದಿ ಪ್ರಕಾರ ಎಷ್ಟು ಪರ್ಸೆಂಟೇಜ್ ಅನ್ನ ನಿಗದಿ ಮಾಡಿದ್ದಾರೆ, ಆ ಪರ್ಸೆಂಟೇಜ್ ಅನುಕೂಲಕ್ಕಾಗಿ ಅನ್ವಯ ಅದಕ್ಕೆ ಅನುದಾನ ಎಷ್ಟಾಗಿದೆ ಅಂತ ಅನ್ನೋದನ್ನ ನಾವು ಈಗಾಗಲೇ ಲಿಸ್ಟ್ ಅನ್ನ ತಂದು ಕೊಟ್ಟಿದ್ದೇವೆ. ಅದೇ ರೀತಿ ಇವತ್ತು ಎಲ್ಲ ತಾಲೂಕುಗಳಿಗೆ ಯಾವ ತಾಲೂಕಾ ಇದಾವೆ ಆ ಎಲ್ಲ ತಾಲೂಕಿಗೆ ಎಷ್ಟೆಷ್ಟು ಅನುದಾನ ಇವತ್ತು ಬೋರ್ಡ್ ವತಿಯಿಂದ ಕೊಟ್ಟಿದೆ ಅಂತ ಅನ್ನೋದನ್ನ ತಮಗೆ ಪಟ್ಟಿಯನ್ನು ಕೂಡ ಇವತ್ತು ಬಿಡುಗಡೆ ಮಾಡಿ. ಅಲ್ಲಲ್ಲ, ಇದರಲ್ಲಿ ಒಟ್ಟಾರೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಹೆಚ್ಚಾಗುತ್ತೆ.
ಮುಖ್ಯವಾಗಿ ಬಂದಂಥ ಪ್ರಪೋಸಲ್ಸ್ ಏನಿದ್ದಾವೆ ಸರ್? ಅಪೌಷ್ಟಿಕತೆ ನಿರ್ವಹಣೆ ಆಗಿರ್ಬೋದು, ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ಇವತ್ತಿನ ದಿವಸ ಯೋಜನೆ ಆಗಿರ್ಬೋದು, ಮತ್ತು ಈ CDI ಇಂಡೆಕ್ಸ್ ಅನ್ನ ಹೆಚ್ಚಿಗೆ ಹೆಚ್ಚಿಸುವಂತ ಕೆಲಸ ಮಾಡಲಿಕ್ಕೆ ಇವತ್ತಿನ ದಿವಸ ಬೋರ್ಡ್ ವತಿಯಿಂದ ಕೂಡ ಅದಕ್ಕೆ ಸರ್ಕಾರ ಬೇಕಾದರೆ ಅದನ್ನು ಕೂಡ ನೀಡಲಿಕ್ಕೆ ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿನೇ ಇವತ್ತು ಸಭೆಯನ್ನ ಮಾಡ್ತಾ ಇದ್ದಾರೆ. ಈಗ ಎಷ್ಟು ಹಣ ರಿಲೀಸ್ ಆಗಿದೆ? ಈಗ ನಿಮಗೆ ಪಟ್ಟಿ ಕೊಟ್ಟಿದ್ದೇವೆ ಸರ್ ನಾವು ಈಗಾಗಲೇ. ನಮಗೆ ಹೋದ ವರ್ಷದ ಪೂರ್ತಿ 1500 ಕೋಟಿ ರೂಪಾಯಿ ಪೂರ್ತಿ ಬಿಡುಗಡೆ ಆಗಿದೆ. ಈ ವರ್ಷಕ್ಕೆ ನಾವು ಕ್ರಿಯಾ ಯೋಜನೆಯನ್ನ ಈಗ ಅನುಮತಿ ಪಡೆದಿದ್ದೇವೆ. ಮೊದಲನೇ ಕಂತನ್ನ ಬಿಡುಗಡೆ ಮೊದಲನೇ ಕಂತ ಬಿಡುಗಡೆಗೆ ಇವತ್ತು ಸರ್ಕಾರಕ್ಕೆ ನಾವು ಪತ್ರ ಬರೀತಾ ಇದ್ದೇವೆ. ಇನ್ನು ದುಡ್ಡು ಇರೋದ್ರಿಂದ ಮೊದಲನೇ ಕಂತ ಸರ್ಕಾರ ಬಿಡುಗಡೆ ಮಾಡಬೇಕು. ಯಾಕಂದ್ರೆ ಕ್ರಿಯಾ ಯೋಜನೆ ಮೊದಲನೇ ಬಾರಿಗೆ ಏಪ್ರಿಲ್ ನಲ್ಲಿ ಫಸ್ಟ್ ಟೈಮ್ ಬೋರ್ಡ್ ಇತಿಹಾಸದಲ್ಲಿ ಏಪ್ರಿಲ್ ಅಲ್ಲಿ ಇವತ್ತು ಕ್ರಿಯಾ ಯೋಜನೆಗೆ ನಾವು ಅನುಮೋದನೆಯನ್ನ ಕೊಟ್ಟು ಅದಕ್ಕೆ ಅಪ್ರೂವಲ್ ಕೊಟ್ಟು ಕಾಮಗಾರಿಗಳನ್ನ ಪ್ರಾರಂಭ ಮಾಡಿ ಕ್ರಿಯಾ ಯೋಜನೆಗೆ ತಕ್ಕಂಗೆನೇ ಅಮೌಂಟ್ ರಿಲೀಸ್ ಮಾಡ್ತಾ ಹೋಗ್ತಾರೆ. ಆ ರೀತಿ ಅನುದಾನ ಕೊಡೋದಿಲ್ಲ. ಸರ್, ಇತ್ತೀಚೆಗೆ KKR ಸೆಕ್ರೆಟರಿ ಮತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳ ಮಧ್ಯೆ ಒಂದು ಪತ್ರ ನೀಡಿದ್ರು. ನಾವು ಪ್ರಸ್ತಾವನೆ ಕಳಿಸ್ತೀವಿ, ನೀವಾಗಲೇ ಆಲ್ರೆಡಿ ಅಪ್ರೂವ್ ಮಾಡಿದ್ದೀರಿ, ನಾವು ಯಾವುದೇ ಜಿಲ್ಲೆ ಆಗಿರ್ಬೋದು, ವಿಷಯನೇ ಯಾವುದೇ ಜಿಲ್ಲೆ ಆಗಿರ್ಬೋದು, ಇವತ್ತು ಆರ್ಟಿಕಲ್ 371J ಅಡಿಯಲ್ಲಿ ಇವತ್ತಿನ ದಿವಸ ನಮ್ಮ ಬೋರ್ಡ್ ಸ್ಥಾಪನೆಯನ್ನ ಆಗಿರುವಂಥದ್ದು. ಅದನ್ನ ನಾವು ಎಲ್ಲರೂ ಕೂಡ ಒಪ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಗೈಡ್ಲೈನ್ಗಳನ್ನ, ಅದಕ್ಕೆ ಸಂಬಂಧಪಟ್ಟಂತ ಕಾನೂನುಗಳನ್ನ ಇವತ್ತಿನ ದಿವಸ ಮಾಡಿರುವಂಥದ್ದು. ಆ ರೀತಿಯಾದಂಥ ಏನೇ ಸಮಸ್ಯೆ ಇದ್ರೆ ಅದಕ್ಕೆ ನಾವು ಸರ್ಕಾರಕ್ಕೂ ಕೂಡ ಬರೆದು ಅದಕ್ಕೆ ಸ್ಪಷ್ಟೀಕರಣವನ್ನು ತಗೊಂಡು ಅದರ ಮೇಲೆ ಕ್ರಮವನ್ನು ತಗೋತೇವೆ. ಇವತ್ತಿನ ದಿವಸ ಬಿಡುಗಡೆ ಮಾಡಿರುವಂಥದ್ದು ಅದು ಹಿಂದ್ಗಡೆ ಇದೆ. ಒಂದು ಕಡೆ ನಾವು ಹೇಳಬೇಕು ಅಂತಂದ್ರೆ ಹಿಂದೆ ಈ ಮ್ಯಾಕ್ರೋ ಯೋಜನೆ ಅಡಿಯಲ್ಲಿ ಕಲಬುರಗಿ ಏರ್ಪೋರ್ಟ್ಗೆ ಉದಾಹರಣೆಗಾಗಿ ನಾವು 3 ಕೋಟಿ ಕೊಟ್ಟಿದ್ದೆವು. ಅದು ಕೇವಲ ಒಂದು ಮತಕ್ಷೇತ್ರಕ್ಕೆ ಸೀಮಿತವಾದಂತಹ ಯೋಜನೆ ಅಲ್ಲ. ಕಲಬುರಗಿ ಏರ್ಪೋರ್ಟ್ ಅದು ಇಡೀ ಜಿಲ್ಲೆಗೆ ಸಂಬಂಧಪಟ್ಟಂತ ಯೋಜನೆ. ಅದೇ ರೀತಿ ರಾಯಚೂರಿಗೆ ಈಗ ಏರ್ಪೋರ್ಟಿಗಾಗಿ ಇವತ್ತಿನ ದಿವಸ ನಾವು ಅನುದಾನ ಕೊಟ್ಟಿದ್ದೇವೆ. ಅದು ಕೇವಲ ರಾಯಚೂರು ಒಂದೇ ನಗರಕ್ಕಷ್ಟೇ ನಾವು ಅನುದಾನ ಕೊಟ್ಟಿದ್ದೇವೆ ಅಂತ ಹೇಳಿ ಇರೋದಿಲ್ಲ. ಹೀಗಾಗಿ ನಮ್ಮಲ್ಲಿ ಜಯದೇವ ಆಸ್ಪತ್ರೆ ನಡೀತಾ ಇರುವಂತದ್ದು ಅದು ಇಡೀ ಜಿಲ್ಲೆ ಮತ್ತು ಈ ವಿಭಾಗದ ಒಂದು ಯೋಜನೆ ಆಗಿರೋದ್ರಿಂದ ಯಾವುದೇ ಆ ರೀತಿಯಾದಂತಹ ತಾರತಮ್ಯ ಆಗಿಲ್ಲ. ಮತ್ತು ಯಾರಾದರೂ ಶಾಸಕರಿಗೆ ಅಥವಾ ಯಾರಾದರಿಗೆ ಅನ್ಸಿದ್ರೆ ಎಲ್ಲೋ ಒಂದ್ ಕಡೆನೆ ಹೆಚ್ಚು ಅನುದಾನ ಹೋಗಿರುವಂತದ್ದು ಅಥವಾ ಎಲ್ಲೋ ತಾರತಮ್ಯ ಆಗಿತ್ತು ಅಂತ ಹೇಳಿ ಅನ್ಸಿದ್ರೆ ನಮ್ಮ ಬೋರ್ಡ್ ಕಚೇರಿಗೆ ಬಂದು ಅವ್ರು ಬೇಕಾದ್ರೆ ಅವರ ಸಮಸ್ಯೆಗಳನ್ನ ಹೇಳಿದ್ರೆ ಖಂಡಿತವಾಗಿ ಅದನ್ನ ನಾವು ಅವರಿಗೆ ಸ್ಪಷ್ಟೀಕರಣವನ್ನ ಕೊಡ್ತೇವೆ. ಅವರಿಗೆ ಮನವರಿಕೆ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ. ಇಂಥ ಅಸಮಾಧಾನಗಳನ್ನ ರೂಟ್ ಲೆವೆಲ್ ಅಲ್ಲೇ ಅದಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ ಸರ್, ಇವತ್ತು ಪಟ್ಟಿ ನಾವು ಕೊಟ್ಟಿದ್ದೇವೆ. ಅವ್ರ ಮತಕ್ಷೇತ್ರಕ್ಕೆ ಹೋಗಿದ್ದು ಕೂಡ ಎಷ್ಟಿದೆ ಅನ್ನೋದನ್ನ ತಾವು ನೋಡ್ಕೋಬಹುದು. ಯಾವುದೇ ರೀತಿಯಾದಂತ ಬಿಜೆಪಿ ಅವರೇ ಮಾಡ್ತಾ ಇರೋದು. ಏನು ಕೂಡ ಪತ್ರ ಬರೆದು ನಿಮ್ಗೆ ಗೊತ್ತಿದೆ ಯಾರು ಬರೆದಿದ್ದಾರೆ, ಬಿಜೆಪಿ ಶಾಸಕರು ಯಾರು. ನಾನು ಏನ್ ಹೇಳ್ತಾ ಇದ್ದೀನಿ ಸರ್, ಆ ರೀತಿಯಾದಂಥದ್ದು ಏನಾದರೂ ಅವ್ರಿಗೆ ಅನ್ಸಿದ್ರೆ ನಮ್ಮ ಬೋರ್ಡ್ ಸೆಕ್ರೆಟರಿ ಅವರಿದ್ದಾರೆ, ನಾನು ಕೂಡ ಇದ್ದೇನೆ. ನಮ್ಗೆ ಬಂದು ಅವರು ಹೇಳಿದ್ರೆ ಎಲ್ಲಿ ತಾರತಮ್ಯ ಆಗಿದೆ ಅಂತ ಅನ್ನೋದನ್ನ ತೋರಿಸಿದ್ರೆ ನಾವು ಅದಕ್ಕೆ ಏನ್ ಸ್ಪಷ್ಟೀಕರಣ ಕೊಡಬೇಕು ಅದು ಖಂಡಿತವಾಗಿ ಅದನ್ನ ನೀಡ್ತೇವೆ. ಯಾವುದೇ ರೀತಿಯಾದಂಥ ನಮ್ಮ ಬೋರ್ಡ್ ಅಲ್ಲಿ ಒಂದ್ ದಿವಸ ನಿಲ್ಲಲ್ಲ. ಸಂಬಂಧಪಟ್ಟಂತ ಕೆಲಸ ಮುಗಿದ ಮೇಲೆ ಬಿಲ್ ಜಿಲ್ಲಾಧಿಕಾರಿಗಳಿಂದ ಜಿಲ್ಲೆಯಿಂದ ಇಲ್ಲಿ ಬಂದ್ರೆ ನಮ್ಮ ಬೋರ್ಡ್ ಹಂತದಲ್ಲಿ ಅಂತೂ ಯಾವುದೂ ಪೆಂಡಿಂಗ್ ಇಲ್ಲ. ಥೀಮ್ ಪಾರ್ಕ್ ಅಲ್ಲಿ ಒಂದು ಸ್ವಲ್ಪ ಏನೋ ಕಾಮಗಾರಿ ಸರಿಯಾದ ರೀತಿಯಿಂದ ಆಗಿಲ್ಲ ಅಂತ ಹೇಳಿ ಹಿಂದೆನೆ ಅದಕ್ಕೆ ಒಂದು ಕಂಪ್ಲೇಂಟ್ ಆಗಿದೆ. ನಮ್ಮ ಜಿಲ್ಲಾಧಿಕಾರಿಗಳು ನಿರ್ಮಿತಿ ಕೇಂದ್ರದಿಂದ ಅದು ಹಿಂದಿನ ಅವಧಿಯಲ್ಲಿ ಕಾಮಗಾರಿಗಳನ್ನು ತಗೊಂಡಿದ್ರು. ಅದ್ರ ಮೇಲೆ ಎನ್ಕ್ವೈರಿ ಅಂತ ಕೂಡ ಇವತ್ತಿನ ದಿವಸ ನಡೀತಾ ಇದೆ. ಆ ಎನ್ಕ್ವೈರಿ ಹಂತದಲ್ಲಿ ಇರೋದ್ರಿಂದ ಇವತ್ತು ಅಲ್ಲಿ ಏನಾದರೂ ನಾವು ಮತ್ತೆ ಅನುದಾನ ಕೊಟ್ಟು ನಿರ್ಮಾಣ ಮಾಡಿದ್ರೆ ಅದನ್ನ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಇವತ್ತಿನ ದಿವಸ ಅದಕ್ಕೆ ಅಷ್ಟಕ್ಕೆ ನಿಂತಿದೆ. ಅದನ್ನ ಆದಷ್ಟು ಬೇಗ ಬಗೆಹರಿಸಿ ಅದನ್ನ ಥೀಮ್ ಪಾರ್ಕ್ ಪೂರ್ತಿ ಮುಗಿಯಲಿಕ್ಕೆ ಏನು ಅನುದಾನ ಬೇಕು ಅದನ್ನ ಕೊಡುವಂತ ಪ್ರಯತ್ನ ಅದು ನಮ್ಮ ಡೆವಲಪ್ಮೆಂಟ್ ಬೋರ್ಡ್ ವತಿಯಿಂದ ಕೂಡ ಅಧ್ಯಕ್ಷರು ಕೂಡ ಹೇಳಿದ್ದಾರೆ. ಮತ್ತು ನಮ್ಮ ಕಡೆಯಿಂದನೂ ಕೂಡ ಕಲ್ಯಾಣ ಕರ್ನಾಟಕದಿಂದನೂ ಕೂಡ ಏನಾದರೂ ಅನುದಾನ ಬೇಕಾದ್ರೆ ಅದಕ್ಕೆ ಒಂದು ಸಿಂಗಲ್ ಟೆಂಡರ್ ಅನ್ನ ನನ್ನ ಅವಧಿಯಲ್ಲಿ ಕೂಡ ನಾವು ಸಿಂಗಲ್ ಟೆಂಡರ್ ಅನ್ನ ನಮ್ಮ ಕಲ್ಯಾಣ ಕರ್ನಾಟಕ ಬೋರ್ಡ್ ವತಿಯಿಂದ ಇಲ್ಲಿವರೆಗೂ ಕೂಡ ನಾವು ಕರೆದಿಲ್ಲ. ಮತ್ತೆ ಹಿಂದೆ ಕೂಡ ಆದಂತ ಅಧ್ಯಕ್ಷರು ಅದು ಯಾವುದೇ ಸರ್ಕಾರದಲ್ಲಿ ಇರಲಿ ಅದು ಕಲ್ಯಾಣ ಕರ್ನಾಟಕದಿಂದ ನೇರವಾಗಿ ನಾವು ಟೆಂಡರ್ ಕರೆಯುವಂತ ಅದನ್ನ ಹಿಂದೆ ಯಾವಾಗೂ ಕೂಡ ನಡೆದಿಲ್ಲ. ಮತ್ತು ನನ್ನ ಅವಧಿಯಲ್ಲೂ ಕೂಡ ಇಲ್ಲಿವರೆಗೂ ಯಾವುದೇ ನಾವು ಟೆಂಡರ್ ಅನ್ನ ನೇರವಾಗಿ ಕರೆದಿಲ್ಲ. ಅದಕ್ಕೆ ಈಗಾಗಲೇ ಅದನ್ನ PWDಗೆ ಸರ್ಕಾರದಿಂದಾನೇ ಕ್ಯಾಬಿನೆಟ್ ಇಂದಾನೇ ಅದಕ್ಕೆ
ಕೊಟ್ಟಿರುವಂಥದ್ದು. ಆ ಕಾಮಗಾರಿ ಶೀಘ್ರದಲ್ಲಿ ಪ್ರಾರಂಭ ಆಗಬೇಕು ಅಂತ ಹೇಳಿ ನಾವು ಅದಕ್ಕೆ ಮೊನ್ನೆಯೂ ಕೂಡ ಮಾನ್ಯ ಮಂತ್ರಿಗಳು ಬಂದಂಥ ಸಭೆಯಲ್ಲೂ ಕೂಡ ಅದನ್ನು ಚರ್ಚೆ ಮಾಡಿದ್ದೇವೆ. PWD ಅಧಿಕಾರಿಗಳು ಹೇಳಿದ್ದಾರೆ ಶೀಘ್ರದಲ್ಲಿ ಅದನ್ನು ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದು ಟೆಕ್ನಿಕಲ್ ಏನಾದರೂ ಇದ್ರೆ ಸಮಸ್ಯೆ ಅದಕ್ಕೆ ಕ್ರೀಡಾ ಇಲಾಖೆದವರು ಅದನ್ನ ನಿರ್ವಹಣೆ ಮಾಡಬೇಕು. ಅದಂತರೂ ನಮ್ಮ ಅಡಿಯಲ್ಲಿ ಬರೋದಿಲ್ಲ. ಕ್ರೀಡೆಗೆ ಈಗಾಗಲೇ ಏನು ನಮ್ಮ ಸ್ಟೇಡಿಯಂ ಇದೆ ಅದನ್ನ ಕ್ರೀಡಾ ಇಲಾಖೆ ವತಿಯಿಂದ ಅದನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರ ಇಲಾಖೆ ಏನಾದರೂ ಸಮಸ್ಯೆ ಇದ್ರೆ ಅದನ್ನು ಅವ್ರದ್ದೇನು ಇನ್ನೂ ಬೇಡಿಕೆ ಬಂದಿಲ್ಲ ನಮ್ಮ ಹತ್ರ. ಆ ಥರ ಬಂದ್ರೆ ನಾವು ಈಗಾಗಲೇ ಕ್ರೀಡಾಗ್ರಾಮ ನಮ್ಮ ಎದುರುಗಡೆ ಇರೋದ್ರಿಂದ ಅದಕ್ಕೆ ಅನುದಾನ ಕೊಡೋದ್ರಲ್ಲಿ ಸ್ವಲ್ಪ ನಮ್ಗೆ ತೊಂದರೆ. ತಾವು KKRDP ಅಧ್ಯಕ್ಷರಾದ್ಮೇಲೆ ಇವತ್ತೆಲ್ಲ ನಾಳೆ ಮಿನಿಸ್ಟರ್ ಆಗ್ತಿರೋ ಇನ್ನೊಂದು ಆಗ್ತಿರೋ ಮತ್ತೊಂದು ಆಗ್ತಿರೋ ತಾವು ಈ ಪೀರಿಯಡಲ್ಲಿ ಇದ್ದಾಗ ನಾನು ಕೊಟ್ಟಂಥ ಒಂದು ಯೂನಿಕ್ ವರ್ಕ್ ಇದು ನೋಡ್ರಿ ಅಂತ ತೋರ್ಸಕ್ಕೆ ಯಾವುದಾದ್ರು ಇದೆಯಾ ಸರ್? ಈಗ ಜಯದೇವ ಆಸ್ಪತ್ರೆ ನಾನು ಅದೇ ಹೇಳ್ತಾ ಇದ್ದಿಲ್ಲ ಸರ್, ಬೋರ್ಡ್ ಅಲ್ಲಿ ನಾವು ಇಲ್ಲಿವರೆಗೂ ಕೂಡ ಈ ತರದ್ದು ಉಹಾಪೋಹಗಳಿಗೆ ಅಥವಾ ಹಾರಿಕೆಗೆ ಗಾಳಿಯಲ್ಲಿ ಹೇಳುವಂತ ಮಾತಿಗೆ ನಾವು ಇಲ್ಲಿವರೆಗೂ ಕೂಡ ಕಲ್ಯಾಣ ಕರ್ನಾಟಕ ಬೋರ್ಡ್ ಇಂದ ನಾವು ಒಂದು ಸಿಂಗಲ್ ಪೈಸದು ಕೂಡ ನಾವು ಇಲ್ಲಿ ಟೆಂಡರ್ ಅನ್ನ ಕರೆದಿರುವಂತದ್ದಿಲ್ಲ. ಹೀಗಾಗಿ ನಮ್ಮ ಹಂತದಲ್ಲಿ ಅದನ್ನ ಪರಿಶೀಲನೆ ಮಾಡಿ ಮತ್ತೆ ಆಡಿಯೋನಲ್ಲಿ ಯಾರು ಮಾತಾಡಿದಾರೆ ಅವ್ರನ್ನ ಹೇಳಿ ಆಧಾರ್ ಕರ್ನಾಟಕ ಬೋರ್ಡ್ ವತಿಯಿಂದ. ಯಾಕಂದ್ರೆ ನಮ್ಗೆ ಪ್ರಗತಿ ತೋರಿಸ್ಬೇಕು ಅಂತಂದ್ರೆ ನಮ್ಗೆ ಬೇರೆ ಇಲಾಖೆಯಿಂದ ಅಲ್ಲಿ ನಾವು ಟೆಂಡರ್ಗಳನ್ನ ಕರೆಯುವಂಥದ್ದು ಅವರಿಗೆ ನಿರ್ವಹಣೆಯನ್ನ ಮಾಡಲಿಕ್ಕೆ ನಾವು ಕೊಡಬೇಕಾಗ್ತಾ ಇದೆ. ಅದಕ್ಕೆ ಸಪ್ರೇಟ್ ಆಗಿ ಒಂದು ಇಂಜಿನಿಯರಿಂಗ್ ಸೆಲ್ ಅನ್ನ ಆಗಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ಮಾನ್ಯ ಮಂತ್ರಿಗಳನ್ನು ಕೂಡ ಮೊನ್ನೆ ತಗೊಂಡಂತ ಸಭೆಯಲ್ಲಿ ಅವರಿಗೂ ಕೂಡ ಮನವರಿಕೆ ಆಗಿದೆ. ಯಾಕಂದ್ರೆ ಈ ಕೊಡುವಂತ 3,000 ಕೋಟಿ ರೂಪಾಯಿ ಕೆಲಸ ನಾವು ಅನುಷ್ಠಾನಗೊಳಿಸಬೇಕು, ಅದನ್ನ ಸರಿಯಾದ ಸಮಯದಲ್ಲಿ ಮುಗಿಸ್ಬೇಕು ಅಂತಂದ್ರೆ ಕಲ್ಯಾಣ ಕರ್ನಾಟಕ ಬೋರ್ಡ್ ಅಲ್ಲೇ ಒಂದು ಇಂಜಿನಿಯರಿಂಗ್ ವಿಂಗ್ ಅನ್ನ ಬೇಕು ಅಂತ ಹೇಳಿ ಮುಂದಿನ ಸಭೆಯಲ್ಲೂ ಕೂಡ ಇವತ್ತಿನ ದಿವಸ ಚರ್ಚೆ ಮಾಡಿ ಅದಕ್ಕೆ ಒಂದು ನಿರ್ಣಯವನ್ನ ಮಾಡಿದೆ. ಸರ್ಕಾರ ಹಂತದಲ್ಲಿ ಅದನ್ನ ಮಾಡಲಿಕ್ಕೆ ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳಿಂದ ಕೂಡ ಅದಕ್ಕೆ ಮಾಡಿಸ್ಲಿಕ್ಕೆ ಸರ್ಕಾರದಿಂದ ಪ್ರಯತ್ನವನ್ನ ಮಾಡ್ತಾರೆ. ಅದರಲ್ಲಿ ಅದಕ್ಕೂ ಕೂಡ ಆದ್ಯತೆಯನ್ನ ಕೊಡುವಂತದ್ದಿದೆ. ಮತ್ತು ಮುಂದಿನ ವಾರದಲ್ಲಿ ಈ ಕಲ್ಯಾಣ ಕರ್ನಾಟಕ ಉತ್ಸವದ ಲಾಂಛನವನ್ನ ಬಿಡುಗಡೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಅದನ್ನ ಲಾಂಛನ ಮತ್ತು ಈ ಭಾಗದ ಎಲ್ಲ ಶಾಸಕರ ನೇತೃತ್ವದಲ್ಲಿ ಆ ಒಂದು ಲಾಂಛನದ ಒಂದು ಬಿಡುಗಡೆಯನ್ನು ಕೂಡ ಮುಂದಿನ ವಾರದಲ್ಲಿ ಮಾಡಲಿದ್ದೇವೆ. ಅಂದ್ರೆ ಇದು ಅಮೃತ ಉತ್ಸವ ಅಂತ ಹೇಳಿ ಕೇಂದ್ರ ಸರ್ಕಾರದ 75 ಇಯರ್ಸ್ ದಿನ ಆ ರೀತಿ ಲೋಗೋ ಬೆಂಗಳೂರು ಅಲ್ಲ ಅದಕ್ಕೆ ಆರ್ಟಿಸ್ಟ್ಗಳು ಕಾರ್ಯಕ್ರಮ ಮಾಡ್ಬೋದಲ್ಲ. ಅಂದ್ರೆ